ಹಾಯ್ ಹಲೋ ಎಲ್ರಿಗೂ ಏನೇಳಿ ನಮಸ್ಕಾರ. ಹೆಗ್ಲ ಮೇಲೆ ಟವಲ್ ಬಿತ್ತು ಅಂದ್ರೆ ಗೊತ್ತಲ್ಲ, ನಾನು ಅಡುಗೆ ಮಾಡಕ್ ರೆಡಿ ಅಂತ ಡೈಲಿ ಕ್ಯಾಮ್ರಾ ಹಿಂದೆ ಮಾಡ್ತಾ ಇದ್ದೆ, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ನನ್ನ ವಾಯ್ಸ್ ಸರಿ ಇಲ್ಲ, ಮಾತಾಡಕ್ ಬರಲ್ಲ ಅಂತ ನೋಡಿ ಏನು ಬಾಯಿಗೆ ಬಂದಿದ್ದು ಸುಳ್ಳು ಹೇಳ್ಬೇಡಿ. ಆಗಲ್ಲ ನಿನ್ಗೆ ಗಂಟಲು, ಸುಮ್ಮನೆ ಶೂಟ್ ಮಾಡು. ಡೈಲಿ ಕ್ಯಾಮ್ರಾ ಹಿಂದೆ ನಾನು ಅಡುಗೆ ಮಾಡಿ 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 ಸಾಕಾಗಿತ್ತು. ನಿಮ್ಗೂ ಗೊತ್ತಾಗಬೇಕಲ್ವ ನಾನು ಅಡುಗೆ ಮಾಡ್ತೀನಿ ಅಂತ, ಅದಕ್ಕೆ ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಇದೇ ಪ್ರೂಫ್, ನಮ್ಮ ಅಡುಗೆ ಮನೇಲಿ ಒಂದು ಕ್ಯಾಮ್ರಾ ಹಾಕಿಸ್ಬಿಡ್ತೀನಿ, ದಿನಾ ನೀವು ಮಾಡೋದನ್ನ ಲೈವ್ ಕಳಿಸ್ತೀನಿ ನೋಡೋಣ. ಇವತ್ತು ಜಾಸ್ತಿ ಮಾತಾಡಕ್ಕೆ ಓಕೆ. ಸೊ ಓಕೆ, ಕಳಿಸಿ ಅವ್ರು ಹುಷಾರಾದ್ಮೇಲೆ ಎಲ್ಲ ಕಳಿಸ್ತಾರೆ. ಬಟ್ ಇವತ್ತು ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಆಗಿರೋಂಥ ರೆಸಿಪಿ ತೋರಿಸ್ಕೊಡೋದಕ್ಕೆ. ಮಕ್ಳಿಗಂತೂ ಕಾಯ್ತಾ ಇರ್ತಾರೆ ಈ ಥರ ರೆಸಿಪಿ ನೋಡ್ಬಿಟ್ರೆ, ದೊಡ್ಡವ್ರಿಗೂ ಇಷ್ಟ ಆಗತ್ತೆ, ಅದು ಹೇಳ್ಕೊಳಕ್ ಹೋಗಲ್ಲ. ಓಕೆ, ಏನಂದ್ರೆ ಇದು ಆಚೆ ಕಡೆ ಸಿಕ್ಕಿದಾಗ ಅಯ್ಯೋ ಯಾವ ಎಣ್ಣೆಲಿ ಕರೆದಿರ್ತಾರೋ ಅಥವಾ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೋ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಮನೇಲೆ ಕ್ಲೀನಾಗಿ ಮಾಡ್ಕೊಂಡು ತಿಂತು ಅಂದರೆ ಆಗಾಗ ಒಂಚೂರು ಬಾಯಿ ರುಚಿ ಇರುತ್ತಲ್ಲ, ಅದಕ್ಕೂ ಬೇಕಾಗತ್ತಿದೆ ಎಲ್ಲದನ್ನು. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇರೋವಂಥದ್ದು ಏನು ಗೊತ್ತಾ, ಬ್ರೆಡ್ ಬಾಲ್ ಮಂಚೂರಿಯನ್. ಬ್ರೆಡ್ ಬಾಲ್ ಮಂಚೂರಿಯನ್ ಮಾಡೋದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಅದು ಯಾವ್ಯಾವ ಇಂಗ್ರೀಡಿಯೆಂಟ್ಸು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದೇ ಚೆಕ್ ಮಾಡ್ಬಿಡೋಣ. ಫಸ್ಟು ಬ್ರೆಡ್ 1 2 3 4, ಅದು ನಿಮ್ಗೆ ಎಷ್ಟು ಬೇಕು ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಒಂದಷ್ಟು ಬ್ರೆಡ್. ನಾನು ಇವಾಗ 1 2 4 6 1 7 ಬ್ರೆಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ಸ್ಲಿಟ್ ಆಗಿರುವಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ಟಾಗಿರುವಂಥದ್ದು, ಮೆಣಸಿನ್ಕಾಯಿ ಸಣ್ಣದಾಗಿ ಚಾಪ್ ಆಗಿದೆ ಆ ಮೆಣಸಿನ್ಕಾಯಿ. ಕಾಣಿಸ್ತಾ ಇದೆಯಾ ನಿಮ್ಗೇನಾದ್ರು ಅಥವಾ ತೋರಿಸ್ಲಾ? ನೋಡಿ, ಇದು ಸಣ್ಣದಾಗಿ ಚಾಪ್ ಆಗಿರೋವಂಥ ಮೆಣಸಿನ್ಕಾಯಿ. ಕೆಚಪ್ ಬೇಕು, ಟೊಮೆಟೊ ಕೆಚಪ್ ಬೇಕು, ರೆಡ್ ಚಿಲ್ಲಿ ಪೌಡರು, ಅಚ್ಕಾರದ ಪುಡಿ, ಅಚ್ಕಾರದ ಪುಡಿ. ಆಮೇಲೆ ಈರುಳ್ಳಿ, ನೋಡಿ ಈರುಳ್ಳಿ ಇದು ಉದ್ದುದ ಹೆಚ್ಕೊಂಡಿರೋವಂಥದ್ದು, ಇದು ಸಣ್ಣದಾಗೆ ಚಾಪ್ ಆಗಿರೋವಂಥ ಈರುಳ್ಳಿ. ಇದು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ಅದ್ರ ಜೊತೆಗೆ ನಾನು ಚಿಲ್ಲಿ ಸಾಸು ಇಟ್ಕೊಂಡಿದ್ದೀನಿ. ಓಕೆ, ಇದ್ರ ಜೊತೆಗೆ ಎಣ್ಣೆ ಬೇಕು. ನಾನು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇರುತ್ತೆ. ನೀವು ನನ್ನ ರೆಸಿಪಿ ನೋಡ್ತಾ ಹೋಗ್ತಾ ಇದ್ರೆ ಇನ್ನೇನಾದ್ರು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನೋಡಿ, ಮಧ್ಯದಲ್ಲಿ ಯಾವ್ದಾದ್ರು 1 2 ರೆಸಿಪಿ ಮಿಸ್ ಮಾಡ್ಬಿಟ್ಟಿದ್ರೆ, ರೆಸಿಪಿ ಅಂತೀನಿ ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡ್ಬಿಟ್ಟಿದ್ರೆ ಅದನ್ನ ಇಲ್ಲೇ ಟಕ್ ಅಂತ ತೆಗೆದು ಹಾಕ್ಬಿಡ್ತೀನಿ. ಸೊ ವಿಡಿಯೋ ಫುಲ್ ನೋಡ್ತಾ ಇರಿ, ಅವಾಗಲೇ ಆ ರುಚಿ, ಸೂಪರ್ ರುಚಿ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಬ್ರೆಡ್ ಬಾಲ್ ಮಂಚೂರಿಯನ್. ಸೊ ಇದಕ್ಕೆ ಫಸ್ಟ್ ಏನ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಹೌದು, ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಮಂಚೂರಿಯನ್ಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ. ನೀವು ಟಕ್ ಅಂತ ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ, ಟಕ್ ಅಂತ ಒಂದು ರೌಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿ ಬರೋ ಅಷ್ಟೊತ್ತಿಗೆ ನಾನೇನ್ ಮಾಡ್ತೀನಿ ಅಂದ್ರೆ ಬ್ರೆಡ್ನ ಪುಡಿ ಮಾಡಬೇಕು. ಫಸ್ಟ್ ಏನು ಅಂದ್ರೆ ಬ್ರೆಡ್ನ ಪುಡಿ ಮಾಡೋದು. ಟಕ್ ಟಕ್ ಟಕ್. ಸೈಡ್ಸ್ ತೆಕ್ಕೊಳ್ಳೋದೇನ್ ಬೇಡ. ಇದು ನೋಡಿ, ಇದೆಲ್ಲ ಈಸಿ. ಎಷ್ಟಾಗುತ್ತೋ ಇದು. ಮಕ್ಳು ಕೊಟ್ಬಿಟ್ರಂತೂ ಇನ್ನು ಸಖತ್ತು. ಅವ್ರಿಗೆ ಕೇಳ್ತಾ ಇರ್ತಾರೆ ಈ ತರ ಕೆಲಸಗಳೆಲ್ಲ ಮಾಡಕ್ಕೆ, ಅಮ್ಮ ನಾನೊಂದ್ಸತಿ ಪುಡಿ ಮಾಡ್ತೀನಿ ಅಂತ. ಬಟ್ ಇವತ್ತು ಆಲಾಪು ಮನೇಲಿ ಇಲ್ಲ, ದಸರಾ ಹಾಲಿಡೇಸ್ ಅಲ್ವಾ, ಫುಲ್ ಆಟಕ್ಕೆ ಹೋಗಿ ಕ್ರಿಕೆಟ್. ಸೊ ಬ್ರೆಡ್ನೆಲ್ಲ ಪುಡಿ ಮಾಡ್ಕೊಂಡ ನಾನು. ಚಾಪ್ ಮಾಡಿಟ್ಟಿದ್ನಲ್ಲ, ಏನಂತಾರೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಹಾಕೊಂಡೆ, ಒಂಚೂರು ಉಪ್ಪು ಹಾಕೊಂಡೆ, ರೆಡ್ ಚಿಲ್ಲಿ ಪೌಡರ್. ಓಕೆ, ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಗರಂ ಮಸಾಲ ಅದನ್ನು ಹಾಕೊಳ್ಬೋದು, ಏನ್ ಬೇಕೋ. ಈರುಳ್ಳಿ ಹಾಕಬೇಕು, ಸಣ್ಣದಾಗಿರೋ ಈರುಳ್ಳಿ, ಫುಲ್ ಸಣ್ಣದಾಗಿರೋ ಈರುಳ್ಳಿ ಅಷ್ಟು ಹಾಕೊಬೇಕಿದು. ಓಕೆ, ಇದಿಷ್ಟನ್ನು ಹಾಕಿ 1 ರೌಂಡ್ ಫಸ್ಟ್ ಮಿಕ್ಸ್ ಮಾಡ್ಬಿಡೋಣ ಈವನ್ ಆಗಿ ಎಲ್ಲ ಕಡೆ. ಏನಂದ್ರೆ ನಾನು ತುಂಬಾ ಕ್ಲೀನಾಗಿ ಮಾಡ್ತಾ ಇರ್ತೀನಿ. ರೂಪಾ ಪ್ರಭಾಕರ್ ಕಂಡ್ಬಿಡ್ತಾ ಇರ್ತಾರೆ ನಾನು ಕ್ಲೀನಾಗಿ ಮಾಡ್ತಾ ಇದ್ರೆ. ಸೊ ಯಾಕೆ ಕಂಡ್ಬಿಡ್ತಾರೆ? ಆ ಕ್ಲೀನ್ ಯಾವುದು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗೇನಂದ್ರೆ ಫಸ್ಟು ಡ್ರೈ ಆಗಿದ್ದಾಗಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ, ಸ್ವಲ್ಪ ಈವನ್ ಆಗಿ ಎಲ್ಲ ಮಿಕ್ಸ್ ಆಗುತ್ತೆ. ಉಪ್ಪು ಖಾರ ಎಲ್ಲದನ್ನು, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಸೊ 1 ರೌಂಡ್ ಈಗ ಬ್ರೆಡ್ ಮಿಕ್ಸ್ ಆಗಿದೆ. ನೀರು ಯಾವ ಕನ್ಸಿಸ್ಟೆನ್ಸಿ ಅಂತ ತುಂಬ ಹಾಕೊಳ್ಬೇಡಿ, ಫಸ್ಟ್ ನೀರು ನಾನು ಸ್ವಲ್ಪ ಹಾಕೊಂಡೆ. ಸೊ ಇದು ಬ್ರೆಡ್ಡು ಒಂದು ಹಿಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದಕ್ಕೆಲ್ಲ ಕೈಯೇ ಯೂಸ್ ಮಾಡಬೇಕು, ನಾವು ಬೇರೆ ಥರ ಯೂಸ್ ಮಾಡಬಾರ್ದು. ನಾನು ಚೆನ್ನಾಗಿ ಕೈ ತೊಳ್ಕೊಂಡು ಬಂದಿದ್ದೀನಿ.
ಆಮೇಲೆ ಪ್ರಶಾಂತ್ ಸರ್ ಕೈ ತೊಳ್ದಿದ್ದೀರಾ ಅಂತೆಲ್ಲ ಹೇಳ್ಬೇಡಿ. ಚೆನ್ನಾಗಿ ಸ್ಪೂನ್ ಯಾಕೆ ಯೂಸ್ ಮಾಡಬಾರ್ದು, ಗ್ಲೌಸ್ ಯಾಕೆ ಹಾಕೋಬಾರ್ದು? ಇದೇನಂದ್ರೆ ಇದು ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿ ಮ್ಯಾಶ್ ಮಾಡಿದಾಗ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರುತ್ತೆ ಅಂಡ್ ಆ ಹದ ಸಿಗತ್ತೆ ನಮ್ಗೆ. ಅಂಡ್ ದಿನನಿತ್ಯ ನಾವು ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕೊಂಡ್ ಮಾಡೋದಿಲ್ಲ. ಕರೆಕ್ಟ್, ಟ್ರೂ 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 ಅಲ್ವಾ? ಹೌದು. ನೋಡಿ ಇನ್ನೊಂದ್ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಇದೇನು ತುಂಬಾ ಟೈಮ್ ತಗೊಳ್ಳಲ್ಲ, 10-15 ಮಿನಿಟ್ಸ್ ಒಳಗೆ ಆಗೋತಿ ರೆಸಿಪಿ. ಮೈನ್ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 10 ನಿಮಿಷ ರುಚಿಯಾಗಿ ಸಾಯಂಕಾಲ ಯಾರಾದ್ರೂ ಬರ್ತಾರೆ ಅಂದ್ರೆ ಅಥವಾ ನಿಮ್ಗೆ ಬೇಕಾಗಿರ್ಲಿಲ್ವಾ ಅದಕ್ಕೆ? ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಡ, ಓಕೆ, ಆಮೇಲೆ ಬೇಕು. ಸೊ ನೋಡಿ ಆ ಹದ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ನೋಡಿ ಇಲ್ಲಿ ನೀಟಾಗೆ ಬ್ರೆಡ್ ಎಲ್ಲ ಮ್ಯಾಶ್ ಆಗಿದೆ ಚೆನ್ನಾಗೆ. ಹಿಟ್ಟು ಅದೆಲ್ಲ ತಗೊಳ್ತೀನಿ ಈಗ. ಪ್ರಾಪರ್ ಒಂದು ಚಪಾತಿ ಹಿಟ್ಟು ಹೆಂಗೆ ನಾವು ಕಲಿಸಿದಾಗ ಏನ್ ಇದು ಬರುತ್ತೆ, ಹದ ಬರುತ್ತೆ, ಆ ಹದ ಬರಬೇಕು. ಓಕೆ, ಅಂಟ್ಕೊಳ್ಬಾರ್ದು, ಕೈಗೆ ಅಂಟ್ಕೊಳ್ಬಾರ್ದು ಇದು. ಓಕೆ, ತುಂಬಾ ನೀರಾಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಬಾಲ್ಗಳನ್ನ ಶೇಪ್ ಬರಲ್ಲ. ಓಕೆ, ಇವಾಗ ಏನ್ ಮಾಡಬೇಕು, ಇದನ್ನ ಇಟ್ಕೊಂಡು ಸಣ್ಣ ಸಣ್ಣದಾಗೆ ಒಂದು ಹದದ ಬಾಲ್ ಬೇಕಂದ್ರೆ ಕೈಗೆ ಒಂಚೂರು ಆಯಿಲ್ ಹಾಕೊಳ್ಬೇಕು. ನನಗೆ ದಿನ ಅಡಿಗೆ ಮಾಡ್ತಿರ್ತಾರಲ್ಲ ಅದೇ ಅದು ಅವಾಗ ಬರುತ್ತೆ. ಇವಾಗ ಒಂಥರ ಇದೇನಿಕ್ ಮಾಡ್ಕೊಂಡೆ ಅಂದ್ರೆ ನೋಡಿ, ನೋಡಿದ್ರಾ? ಇಲ್ಲೇ ಇಟ್ಕೊಂಡ್ಬಿಡೋಣ. ತೋರಿಸ್ಲೇ ಇಲ್ಲ ನಾನು, ಅದು ತೋರಿಸ್ಲಿಲ್ವಾ? ಈಗ ನೆಕ್ಸ್ಟ್ ಮಾಡ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿ. ಮಂಚೂರಿ ಮಾಡ್ಕೊಳಕ್ಕೆ ಒಂದಷ್ಟು ಜನಕ್ಕೆ ಏನ್ ಗೊತ್ತಾ, ತುಂಬಾ ಕ್ರಿಸ್ಪಿಯಾಗಿ ಬೇಕು ಅನ್ಕೊಳ್ತಾರೆ. ಅವರು ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ರೆ ಸಾಕಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಒಂದಷ್ಟು ಜನ ಸ್ವಲ್ಪ ಹೆವಿ ಆಗ್ಬೇಕು ಅಂದವರು ದಪ್ಪ ಮಾಡ್ಕೊಂಡ್ರೆ ನೋಡಿ ಈ ಶೇಪ್, ಈ ಜಾಮೂನ್ ಸೈಜ್ ಆಯ್ತು. ಒಂದ್ ರೌಂಡ್ ಜಾಮೂನ್ ಸೈಜ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಎಸ್, ಇಷ್ಟಾಯ್ತು. ಸೊ 12 ಆಯ್ತು. ದೊಡ್ಡದಾಗೆ ಮಾಡಿದ್ರೆ ಹೌದೌದು. ನಾನು ತುಂಬಾ ಸಣ್ಣದಾಗೂ ಇಲ್ಲ, ತುಂಬಾ ದಪ್ಪನೂ ಇಲ್ಲ, ಮೀಡಿಯಂ. ನೋಡಿ ಈ ಸೈಜ್ ಇದೆ, ಕ್ವೈಟ್ ಡೀಸೆಂಟ್. ನಾನು ಇನ್ ಸ್ವಲ್ಪ ಚಿಕ್ಕದ್ ಮಾಡಿರ್ತೀನಿ ನಾನು. ಹೌದಾ? ಸೊ ನೀನ್ ಮಾಡೋ ಸೈಜ್ ಅಂದ್ರೆ 15 ಆಗಿರೋದು ಅನ್ಕೊಳ್ಳೋಣ. ಒಂದು 16 ಆಗಿರ್ಬೋದು. 15-16. ಓಕೆ ಓಕೆ, 15-16 ಆಗಿರೋದು. ಸೊ ನಾನು ಈ ಸೈಜ್ ಮಾಡಿದ್ದೀನಿ. ಓಕೆ, ಡನ್. ಸೊ ನಾನೀಗ ಏನ್ ಮಾಡ್ತೀನಿ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಓಕೆ, ಇವಾಗ ಬಾಂಡ್ಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿದೆ, ಆಯಿಲ್ ಕಾಯ್ಬೇಕು, ಬಿಸಿ ಆಗಬೇಕು. ಇದು ನೋಡಿ, ಇದು ಅದನ್ನ ಫ್ರೈ ಮಾಡಿದ್ಮೇಲೆ ಎತ್ತೋದಕ್ಕೆ ಎಷ್ಟು ಚಿಕ್ಕದು ಸಗದ ಇದೆ ಅಲ್ವಾ? ಇದು ಯಾರು ಕೊಟ್ಟಿದ್ರು ಗೊತ್ತಾ? ನಮ್ಮ ಸುನಂದ ಆಂಟಿ ಇದಾರೆ ಗೊತ್ತಾ, ಅವರು ನಮ್ಗೆ ಕೊಟ್ಟಿದ್ದು. ಸೊ ಈಗ ನೆಕ್ಸ್ಟ್ ಏನೇನ್ ಬೇಕು, ಇದನ್ನ ಫಸ್ಟ್ ಸ್ಟೆಪ್ ಈಗ ಕಾದ್ಮೇಲೆ, ಪರವಾಗಿಲ್ಲ, ಕ್ವಿಕ್ ಆಗಿ ಬಿಸಿ ಆಯ್ತು. ಹೌದು ಅಲ್ವಾ? ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬೇಗ ಬಿಸಿ ಆಗತ್ತಾ? ಬಾಯ್ಲಿಂಗ್ ಪಾಯಿಂಟ್ ಬೇಗ ಬರುತ್ತೆ, ಹೀಟಿಂಗ್ ಪಾಯಿಂಟ್. ಓಕೆ, ನನಗೆ ಗೊತ್ತಿರ್ಲಿಲ್ಲ. ನೋಡಿದ್ರಾ? ದಿನ ಅಡಿಗೆ ಮಾಡೋರ್ತಿರಲ್ಲ ಪಾಪ ನಿಮ್ಗೆ, ಅದಕ್ಕೆ ಅದಕ್ಕೂ ನಾನು ಆಯಿಲ್ ಎಲ್ಲ ತಿನ್ನಲ್ಲ ಜಾಸ್ತಿ, ಫ್ರೈಡ್ ಐಟಮ್ಸ್ ತಿಂದಿರೋದ್ರಿಂದ. ದಿನ ಅಡಿಗೆ ಮಾಡೋರ್ಗುನು ಒಂದಷ್ಟು ಇದು ಗೊತ್ತಿರ್ಬೇಕು. ಏನ್ ಮಾಡ್ತಾ ಇದ್ದೀರಾ? ಟೆಸ್ಟಿಂಗ್ಗೆ ಒಂದು ತಗೊಂಡು ಮತ್ತೆ ರೋಲ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಮತ್ತೆ ಅದನ್ನ ನೀಟಾಗಿ ಪ್ಯಾಕ್ ಮಾಡಿದೆ. ಇನ್ ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ಸುತ್ತೆ ನೋಡಿ. ಏನು? ಸ್ಟವ್ವಾ ಕಡಿಮೆ ಮಾಡಿದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿರ್ಬೇಕು. ಕಾದಿದೆ ನೋಡ್ತೀನಿ ತಾಳಿ. ಇಲ್ಲ, ಅದು ಬಬಲ್ ಬರ್ತಾ ಇದೆ, ಬಟ್ ಇನ್ನು ಒಂಚೂರು ಬಿಸಿ ಆಗ್ಬೇಕು. ಹುಡುಕ್ಬೇಕೀಗ. ಈಗ ಡೀಪ್ ಡೈವ್ ಮಾಡ್ತೀನಿ ಇದನ್ನ. ಓಕೆ, ಇನ್ನೂ ಆಗ್ಬೇಕು. ಕರಿ ನಾನು ಹಾಕಿ ಅನ್ಬಿಟ್ಟಿದ್ದೆ ಅಷ್ಟೇ. ಯಾರೇ ಏನೇ ಹೇಳಿದ್ರು ನಾನು ಕೊಡ್ತೀನಲ್ಲ ಇನ್ಫಾರ್ಮೇಶನ್, ಅದನ್ನೇ ಫಾಲೋ ಮಾಡಿ ನೀವು. ಯಾಕಂದ್ರೆ ಇದು ನಾನ್ ಮಾಡ್ತಾ ಇರೋಂಥ ರೆಸಿಪಿ. ಓಕೆ, ಪಾಪ ಅವ್ರು ಹೇಳಿದ್ದು ಕರೆಕ್ಟೇ. ನೋಡಿ, ಅವ್ರು ಹೇಳಿದ್ದು ಕರೆಕ್ಟೇ. ನೋಡಿ, ಆಗ್ಲೇ ಇದಾಗ್ತಾ ಇದೆ, ಫ್ರೈ ಆಗ್ತಾ ಇದೆ ಚೆನ್ನಾಗೆ. ಆಗಿದೆ, ಸೂಪರ್. ಈಗ ಇದನ್ನ ಇಲ್ಲಿ ಹಾಕೊಂಡ್ಬಿಡೋಣ. ಈಗ ಒಂದು 1 or 2 ಬಿಡೋಣ, ನೋಡೋಣ ಹೆಂಗೆ ಅಂತ. 1 ಸ್ಲೋ ಆಗಿ ಬಿಡಬೇಕು. ಇನ್ನೊಂದು ಬಿಡ್ತೀನಿ ನೋಡಿ, ಸ್ಲೋ ಆಗಿ ಬಿಡಬೇಕು. ಇನ್ನೊಂದು ಬಿಡ್ತೀನಿ ನೋಡಿ,
ಸಾಕನ್ಸತ್ 3 ಹಾಕಿ ಹಾಕಿ ಇನ್ನೊಂದೆರಡು ಹಾಕ್ಬೋದಾ 4 5 ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇದ್ರಲ್ಲಿ ಇಟ್ಟಿದ್ದೀನಿ. ಘಮ 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 ಅಂತ ಇದೆ ವಾಸನೆ. ಸುವಾಸನೆ. ಓಕೆ ಸಗದಾಗಿದೆ. ಈಗಲೇ ನಾನು ಇದು ಕೊಟ್ಬಿಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ ಸಗದಾಗಿದೆ ಅಂತ. ಬರೀ ಇದನ್ನು ತಿನ್ಬೋದಲ್ಲ ನಾವು ಆಕ್ಚುಲಿ? ಹೌದು, ಇದನ್ನು ನಾವು ಡೈರೆಕ್ಟ್ ಆಗಿ ಇದನ್ನು ತಿನ್ಬೋದು. ಒಂಥರ ಡ್ರೈ ಬಾಲ್, ಡ್ರೈ ಬ್ರೆಡ್ ಬಾಲ್ ಅಂತಾನೆ ಮಾಡ್ಕೊಳ್ಬಹುದು. ಮಂಚೂರಿಯನ್ ಆ ಸಾಸ್ಗಳು, ಕೆಚಪ್, ಟೊಮೆಟೊ ಕೆಚಪ್ ಅದೆಲ್ಲ ಎಷ್ಟೊಂದು ಜನಕ್ಕೆ ಇಷ್ಟ ಇರಲ್ಲ. ಅಂತವ್ರು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇದನ್ನ ಡೀಪ್ ಫ್ರೈ ಮಾಡಿ ಅದಕ್ಕೂ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಕೆಚಪ್ ಬೇಕಾಗುತ್ತೆ. ಇಲ್ಲಾಂದ್ರೆ ಸಾಲ್ಸಾ ಮಾಡ್ಕೊಳ್ಬಹುದು, ಟೊಮೆಟೊ ಸಾಲ್ಸಾ ಎಲ್ಲ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಹಾಗೇನು ತಿನ್ಬಹುದು. ಪುದೀನಾ ಚಟ್ನಿ ಜೊತೆ ತಿನ್ಬಹುದು. ಪುದೀನಾ ಚಟ್ನಿ ಜೊತೆ ತಿನ್ಬಹುದು. ನೋಡಿ ಈಗ ಆಗ್ತಾ ಇದೆ ಡ್ರೈ ಗೋಬಿ ತರ ಡ್ರೈ ಬ್ರೆಡ್ ಬಾಲ್ಸ್. ಹೌದು, ಚೆನ್ನಾಗಿರತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು. ಆಗ್ತಾ ಇದೆ. ಆಕ್ಚುಲಿ ಚೆನ್ನಾಗಿ ಆಗ್ತದೆ ಕಲರ್ ಕಂದ ಅಲ್ವಾ? ಬಟ್ ಇದು ಆಯಿಲ್ ಜಾಸ್ತಿ ಹೀರ್ಕೊಳತ್ತೋ ಇಲ್ವೋ ನನ್ಗೂ ಐಡಿಯಾ ಇಲ್ಲ. ಹೌದಾ? ನೋಡ್ರಿ ಹೆಂಗೆ ಒಳ್ಳೆ ಕಲರ್ ಬರ್ತದೆ. ಫುಲ್ ಆಕ್ಚುಲಿ ಏನ್ ಜಾಸ್ತಿ ಏನ್ ಹೀರ್ಕೊಂಡಿಲ್ಲ ಕಂದ, ಎಣ್ಣೆ ಅಷ್ಟೇ ಇದೆ. ಅದೇ ಲೆವೆಲ್ ನೋಡ್ಕೊಳ್ತಾ ಇದೀನಿ ನಾನು. ಆಕ್ಚುಲಿ ಕಡಿಮೆನೆ ಕುಡಿದಿದೆ ಕಂದ. ಸರ್ಪ್ರೈಸಿಂಗ್. ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅನ್ಕೊಂಡಿದ್ದೆ ನಾನು. ಇನ್ನು ತೆಗಿಬಹುದು. ಆಗಿದೆ. ಒಂಚೂರು ಕ್ರಿಸ್ಪಿ ಆದಷ್ಟು ಒಳ್ಳೇದು ನಮ್ಗೆ. ಸ್ವಲ್ಪ ಇದು ಕಡಿಮೆ ಮಾಡಿಕೊಂಡು ಬಿಟ್ರೆ ಸೀದೋಗ್ಬಿಡುತ್ತೆ. ಹೌದಾ? ಶೂರ್. ನೋಡಿ ಎಷ್ಟು ಚೆನ್ನಾಗಿದೆ. ಸಗದಾಗಿ ಕಲರ್ ಬಂದಿದೆ. ಒಳ್ಳೆ ಕಲರ್ ಬಂದಿದೆ. ಬಿಡಿ. ಅಲ್ಲಿ ಹಾಕಿ ಮತ್ತೆ ಬಂದು ಅಡ್ಗೆ ಮಾಡೋದ್ರ ಜೊತೆಗೆ ಇವ್ರು ಬಿಲ್ಡಪ್ ತಡ್ಕೋಬೇಕು ನಾವು. ಓಕೆ. ನನಗೆ ಇವತ್ತು ಕ್ಯಾಮ್ರಾ ಸಿಕ್ಬಿಟ್ಟಿದೆ ಆಟ ಆಡಕ್ಕೆ. ಇಲ್ಲಾಂದ್ರೆ ಕೊಡೋದೇ ಇಲ್ಲ ಇವರು. ನೋಡಿದ್ರ ಆಯಿಲ್ನೆಲ್ಲ ಆಕ್ಚುಲಿ ತುಂಬಾ ಕಡಿಮೆ ಹೀರ್ಕೊಂಡಿದೆ. ಹೌದು, ಆಕ್ಚುಲಿ ನೋಡಿ ಇಲ್ಲಿ ಸ್ವಲ್ಪ ಹಿಂದೆ ನೋಡು. ಹಿಂಗ ಅಂದ್ರು ನೋಡಿ ಕೈಗೆ ಏನು ಒಂಚೂರು ಆಯಿಲ್ ಏನು ಅಂಟ್ತಾ ಇಲ್ಲ ನೋಡು. ಕೈಗೆ ಆಯಿಲ್ ಅಂಟಲ್ಲ. ಸೂಪರ್. ನಾನು ಆಕ್ಚುಲಿ ಬ್ರೆಡ್ ಜಾಸ್ತಿ ಕುಡಿಯುತ್ತೆ ಅನ್ಕೊಂಡಿದ್ದೆ, ಎಣ್ಣೆನ ಕುಡ್ದಿಲ್ಲ ನೋಡು. ಚೆನ್ನಾಗಿದೆ, ಸೂಪರ್. ನಾವು ಮಂಚೂರಿಯನ್ ಮಾಡೋಣ. ಸೊ ಇದಕ್ಕೆ ಸ್ಟವ್ ಹಚ್ಕೊಳ್ಬೇಕು. ಈಗ ಚಾಪ್ ಮಾಡಿದೀನಿ ನೋಡಿ, ಈ ತರ ಚಾಪ್ ಮಾಡಿದೀನಿ, ಉದ್ದುದಕ್ಕೆ ಚಾಪ್ ಮಾಡಿದೀನಿ ನೋಡಿ ಆನಿಯನ್ಸ್. ಈ ಆನಿಯನ್ಸ್ ಬೇಕು ನಮ್ಗೀಗ. ಈರುಳ್ಳಿ ಏನಂದ್ರೆ ನಾವು ಇದಕ್ಕೆ ದೊಡ್ಡ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ಯೂಶಲಿ ಹಾಕ್ತಾರೆ. ಸ್ಪ್ರಿಂಗ್ ಆನಿಯನ್ಸ್ ಬರುತ್ತೆ, ಈರುಳ್ಳಿ ಹೂವು ಅದನ್ನು ಹಾಕ್ತಾರೆ. ಬಟ್ ನಾನೇನ್ ಮಾಡಿದ್ದೀನಿ, ಈರುಳ್ಳಿ ಹಾಕ್ತೀನಿ. ಓಕೆ. ನೀವು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ? ನಾನು ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನಾನು ಹಾಕ್ತಾ ಇಲ್ಲ. ಒಂದು 3 ಮೆಣಸಿನ್ಕಾಯಿ. ಓಕೆ, 3 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲಿಟ್ ಮಾಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಆಮೇಲೆ ಏನು ಮಾಡಬೇಕು ಅಂದರೆ, ಅಲ್ಲೇ ನೋಡಿ ಫ್ರೈ ಮಾಡೋಕ್ಕೆ. ಫ್ರೈ ಅಲ್ಲ, ನನಗೊಂದು ಸಣ್ಣ ಬೌಲ್ ಬೇಕು. ನೋಡಿ ಇದು ತೊಗೊಂಡಿದ್ದೀನಿ ನಾನು, ಏನೋ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಲ್ಲ. ಕಾರ್ನ್ಫ್ಲೋರು ನೋಡ್ಕೊಳ್ಳಿ ಎಷ್ಟು ಸಾಕು ಈಗ ಸದ್ಯಕ್ಕೆ. ಓಕೆ, 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ನೀರು. ಓಕೆ, ಸ್ಪೂನ್ ಬೇಕಲ್ಲ, ಒಂಚೂರು ನೀರು. ಇದು ಹೇಗೆ ಅಂದರೆ ನಮಗೆ ಬೇಸಿಕಲಿ ನಾವು ತಿಳ್ಕೊಳ್ಬೇಕು, ನಾವೇನು ಮಾಡ್ತೀವಿ ಈಗ. ನಮಗೆ ಡ್ರೈ ಗೋಬಿ ಬೇಕು ಅಂದರೆ, ತುಂಬ ಡ್ರೈ ಆಗಿರೋದು ಬೇಕು ಅಂದರೆ, ನಾವು ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದು ಬೇಕಾಗೇ ಇಲ್ಲ. ಡೈರೆಕ್ಟಾಗೆ ನಾವು ಕೆಚಪ್ಪು ಇದು ಎಲ್ಲ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಡೈರೆಕ್ಟಾಗಿ ಟಾಸ್ ಮಾಡಿಬಿಡ್ಬೋದು. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಬೇಕು ಅಂದರೆ ನೋಡಿ, ಈ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಇಟ್ಟಿರಬೇಕು. ಓಕೆ, ಟವಲ್ ಇನ್ನೇನು ಸಾಕು ನನಗೆ. ಇವಾಗ ನೋಡಿ ಆನಿಯನ್ ಎಲ್ಲ ಹಾಕಿದ್ದೀನಿ, ಕಡಿಮೆ ಇದರಲ್ಲಿ ಇಟ್ಟಿದ್ದೀನಿ.
ಫ್ಲೇಮಲ್ಲಿ ಸ್ವಲ್ಪ ಟಾಸ್ ಮಾಡಿ ಒಂಚೂರು ಸುಮ್ಮನೆ ಜಾಸ್ತಿ ಏನು ಬೇಡ, ಅದ್ರ ಪಾಡಿಗೆ ಅದು ಇದಾಗ್ತಾ ಇರಲಿ, ಬೇಯ್ತಾ ಇರಲಿ. ನಾವೇನು ಮಾಡಬೇಕು ಅಂದರೆ ಎಂದು ಇಟ್ಕೊಂಡಿದ್ದೆ ಕೆಚಪ್. ಓಕೆ, ಫುಲ್ ರೌಂಡ್ ಹಾಕ್ಬಿಟ್ರು ಒಂದು. ನಾನು ತಟ್ಟೆ ಆ ಕಡೆ ಇದೆ ಅನ್ಕೊಂಡ್ಬಿಟ್ಟೆ ಸಡನ್ ಆಗಿ. ಈರುಳ್ಳಿ ಇಷ್ಟ ಸಾಕಾ? ಈರುಳ್ಳಿ ಅಷ್ಟೇ ಸಾಕು. ಅದೇನ್ ಗೊತ್ತಾ, ಈರುಳ್ಳಿ ತುಂಬಾ ಬೆಂದು ಬಿಟ್ರೆ ನಿಮ್ಗೆ ಪಿತ 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 ಆಗೋಗತ್ತೆ. ಓಕೆ, ಇದು ಇನ್ನು ನಾವು ಇದೆಲ್ಲ ಹಾಕ್ತಿವಿ. ಇದು ನೋಡ್ಕೊಳ್ಬೇಕು. ಟೊಮೆಟೊ ಕೆಚಪ್ಪು ಯಾರಿಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗತ್ತೆ, ಓಕೆ, ಅವರು ಸ್ವಲ್ಪ ಜಾಸ್ತಿ ಹಾಕ್ಬಹುದು. ಓಕೆ, ಯಾರಿಗೆ ಸ್ವೀಟ್ ಇಷ್ಟ ಜಾಸ್ತಿ ಆಗಲ್ಲ ಅವ್ರು ಸ್ವಲ್ಪ ಕಡಿಮೆ ಹಾಕೊಳ್ಬೋದು. ಇದು ನಿಮಗೆ ಬಿಟ್ಟಿದ್ದು. ನಾನು ಅರೌಂಡ್ ಒಂದು 3 ಹಾಕೋಣ ಅನ್ಕೊಂಡಿದ್ದೀನಿ. 2ಕ್ಕೆ ನಿಲ್ಸಿರಿ, ಬೇಕಂದ್ರೆ ಹಾಕೋಣ. ಇಲ್ಲ, ಇನ್ನೊಂದು ಚೂರು ಇರಲಿ. 3 ಹಾಕೊಂಡು, ಓಕೆ, ಟೊಮೆಟೊ ಕೆಚಪ್ ಹಾಕಿ ಅದಾದಮೇಲೆ ನಾನು ಸಿಜ್ವಾನ್ ಸಾಸ್ ತೊಗೊಂಡಿದ್ದೀನಿ, ಚಿಲ್ಲಿ ಸಾಸು. ಇದು ಖಾರ ಚೆನ್ನಾಗಿ ಕೊಡುತ್ತೆ. ಮೆಣಸಿನ್ಕಾಯಿ ಹಾಕಿರ್ತೀವಿ, ಇಲ್ಲೂ ಮೆಣಸಿನ್ಕಾಯಿ ಹಾಕಿರ್ತೀವಿ, ಬ್ರೆಡ್ಗೂ ಮೆಣಸಿನ್ಕಾಯಿ ಹಾಕಿದ್ದೀವಿ. ಸೊ ನೀವು ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದೊಂದು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಓಕೆ, ಯಾಕಂದ್ರೆ ತುಂಬಾ ಖಾರ ಆಗ್ಬಿಟ್ರೆ ಆಮೇಲೆ ಮಕ್ಕಳು ತಿನ್ನಕ್ಕಾಗಲ್ಲ. ಸ್ವಲ್ಪ ಹಾಕಿದೆ ಅಷ್ಟೇ ನೋಡಿ. ಅದು ಇದರಲ್ಲಿ ರೂಪ ಕೇಳಿದ್ರು ನನಗೆ, ಗಾರ್ಲಿಕ್ ಎಲ್ಲ ನೀವು ಹಾಕಲ್ವಾ ಅಂತ. ಏನಕ್ಕೆ ನಾನು ಹಾಕ್ಲಿಲ್ಲ ಅಂದ್ರೆ, ಇದು ನೋಡಿ ಸಿಜ್ವಾನ್ ಚಿಲ್ಲಿ ಗಾರ್ಲಿಕ್ ಸಾಸ್ ಇದು. ಸೊ ಇದರಲ್ಲಿ ಆಸ್ ಇಟ್ ಈಸ್ ಗಾರ್ಲಿಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಹಾಕ್ಲಿಲ್ಲ. ಇವಾಗ ಏನು ಮಾಡಬೇಕು, 1 ರೌಂಡ್ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿ. ಓಕೆ, ಸೊ ಈರುಳ್ಳಿ ಒಂಥರ ಹಸಿ ಹಸಿನೇ ಇರಬೇಕು. ಹಸಿ ಇರ್ಬೇಕು. ಅದೊಂಥರ ತಿಂದಾಗ ಕ್ರಂಚಿನೆಸ್ ಇದ್ರೇನೆ ನಮ್ಗೆ ಆ ತಿನ್ನಕ್ ಮಜಾ ಜಾಸ್ತಿ. ಇವಾಗ ಅದಾದ್ಮೇಲೆ ನಾವು ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ಅಂಡ್ ವಾಟರು, ಅದನ್ನ ಇದಕ್ಕೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಹಿಂಗಂದು ಸಾಲ್ಟು ಇದ್ರಲ್ಲಿ ಆಲ್ರೆಡಿ ಇರುತ್ತೆ, ಬೇರೆ ಇದ್ರಲ್ಲಿ ಎಲ್ಲಾದ್ರಲ್ಲೂ ಸಾಲ್ಟ್ ಇರುತ್ತೆ. ನಿಮ್ಗೆ ಸಾಲ್ಟ್ ಬೇಕು ಅಂದ್ರೆ ಸಾಲ್ಟ್ ಹಾಕ್ಬೋದು. ನೋಡಿ, ಒಂಚೂರು ನೀರು ಹಾಕಿದ್ರೆ ಓಕೆ, ನಿಮ್ಗೆ ಸ್ವಲ್ಪ ಅದು ಕುದಿಬೇಕು, 1-2 ಸೆಕೆಂಡ್ ಕುದಿಯತ್ತವಾಗ. ಇದಕ್ಕೆ ಸ್ವಲ್ಪ ಸಾಲ್ಟ್ ಎಲ್ಲದು ಇಲ್ಲಿದೆ, ಒಂಚೂರೇ ಚೂರು ಸಾಲ್ಟ್, ಉಪ್ಪು. ಉಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ. ಒಂದಷ್ಟು ಜನಕ್ಕೆ ಕಲರ್ ಮೇಲೆ ಹೋಗ್ತಾರೆ. ತುಂಬ ರೆಡ್ ಕಲರ್ ಬೇಕು ಅನ್ನೋರು ಬೇಕಾದ್ರೆ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರೋದು ಗೊತ್ತಾ, ಅದು ಹಾಕ್ತು ಅಂದರೆ ಪ್ರಾಪರ್ ರೆಡ್ ಕಲರ್ ಬರುತ್ತೆ. ಸೊ ಈಗ ನೋಡಿ, ಇಷ್ಟು ಸಾಕು, ಈ ಕನ್ಸಿಸ್ಟೆನ್ಸಿ ಸಾಕು ನಮಗೆ. ಓಕೆ, ನೋಡಿ ಇದು ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಸಾಕು. ಇಷ್ಟಾದ ಮೇಲೆ ನಾವು ಕರ್ದಿಟ್ಟಿರುವಂಥ ಬಾಲ್ಗಳನ್ನ ನೀವು ಒಂದೇ ಒಂದು ತೆಗ್ದಿಟ್ಟಿರಿ. ಬರೀದಾ? ಆಯ್ತು, ಬರೀದು ಒಂದೇ ಒಂದು ತೆಗೆದಿಟ್ಟಿರ್ತೀನಿ. ನೀವೇ ರುಚಿ ನೋಡಿ, ಬರೀದೊಂದು. ಇಲ್ಲ, ಅದ್ರ ರುಚಿ ನೀನು ನೋಡ್ಬೇಕು. ರುಚಿ ನಾನು ತಿನ್ನಲ್ಲ, ಗೊತ್ತಲ್ಲ, ಗಂಟಲು ಫುಲ್ ಇದಾಗಿದೆ. ಆಯ್ತು, ಇದನ್ನ ನೋಡಿ. ಈಗ ಇದು ಹಾಕಿದ್ವಲ್ಲ, ಈಗ ಸಕ್ಕದಾಗಿ ಕಾಣಿಸ್ತಿದೆ. ಚೆನ್ನಾಗಿ ಜಿಂಗ್ 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 ಅಂತ ಮಿಕ್ಸ್ ಮಾಡಬೇಕು. ಅದು ಯಾಕೋ ನನ್ನ ಕೈಲಿ ಮಾಡಕ್ಕೆ ಬರಲಿಲ್ಲ. ಅವರೆಲ್ಲ ಶೆಫ್ಸ್ ಯಾರ್ಯಾರು ಇರ್ತಾರೆ ಅದರಲ್ಲೇ ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡಿರೋರು ಅದನ್ನು ಮಾಡ್ತಾರೆ. ನಾವು ಒಂದು ರೇಂಜಲ್ಲಿ ತಿರುಗಿಸೋಣಂತೆ ಎಲ್ಲದನ್ನು. ರೂಪ ಪ್ರಭಾಕರ್ ಬಾಯಲ್ಲಿ ನೀರು ಬರ್ತಾ ಇದೆ, ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಇದಾಯ್ತಲ್ವಾ, ಒಂದು ಹಿಂಗಾದ್ಮೇಲೆ ಇದಕ್ಕೆ ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನೀನು ತೋರಿಸ್ತಾ ಇದೆಯಾ? ಇದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ನೋಡಿ, ಸುಮ್ಮನೆ ಹಾಕಿದರೆ ನೋಡಿ. ಸ್ಟವ್ ಆಫ್ ಮಾಡಿಲ್ಲ. ಓ ನೋಡಿ, ಇದೆಲ್ಲ ನಿಮಗೆ ಟಿಪ್ಸ್ ನಾನು ಕೊಡ್ತಾ ಇರುವಂಥದ್ದು. ಯಾವುದೇ ಕುಕಿಂಗ್ ಆದಮೇಲೂ ಫಸ್ಟ್ ಸ್ಟವ್ ಕಡೆ ನೋಡಬೇಕು. ಇಲ್ಲಿ ನೋಡಿ, ಬ್ರೆಡ್ ಬಾಲ್ ಮಂಚೂರಿಯನ್ ರೆಡಿ ಟು ಈಟ್. ಈಗ ತಿಂದು ನೋಡೋಣವೇ? ನೋಡ್ರಿ, ಬ್ರೆಡ್ ಬಾಲ್ ಮಂಚೂರಿಯನ್ ರೆಡಿ. ಆಕ್ಚುಲಿ ಈಗ ಬಾಯಲ್ಲಿ ಬರ್ತಿದೆ ನನಗೆ. ಹೌದಾ? ಇದು ಡ್ರೈ ಹೇಗಿರುತ್ತೆ ಅಂತ. ಇದಕ್ಕೇನು ಮಾಡ್ಬೋದು ಗೊತ್ತಾ? ಡ್ರೈಗೆ ಇದ್ರ ಮೇಲೆ ಒಂಚೂರು ಚಾಟ್ ಮಸಾಲ,
ನಿಂಬೆಹಣ್ಣು, ಆಮೇಲೆ ಈರುಳ್ಳಿ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂಥರ ಬೇರೆ ಥರಾನೇ ಚಾಟ್ ಇರುತ್ತೆ. ಅದು ಚಾಟ್ ನೋಡಿ, ಇದು ನೋಡಿದ್ರ ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಟೇಸ್ಟ್ ಹೆಂಗಿದೆ ಗೊತ್ತಾ? ಒಳ್ಳೆ ಚಕ್ಲಿ ತರ ಇದೆ ಮೇಲ್ಗಡೆದು, ಸರ ಇದೆ. ತುಂಬಾ ಚೆನ್ನಾಗಿದೆ. ಯಾವುದೋ ಫ್ಲೇವರ್, ಮದ್ದೂರು ವಡೆ, ಚಕ್ಲಿ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ನನಗೆ. ನಾನು ಫಸ್ಟ್ ಟೈಮ್ ಇದು ಮಾಡ್ಕೊಂಡಿರೋದು. ಹಂಗೆ ತಿಂತೀನಿ, ನೋಡುದಪ್ಪ, ತಿನ್ನೋಡು, ಇಷ್ಟು ತಿನ್ನು, ಚೂಡಿ ತಿನ್ನು, ತುಂಬಾ ಚೆನ್ನಾಗಿದೆ. ಹಂಗಿದೆ ಅಲ್ವಾ? ಮದ್ದೂರು ವಡೆ ತರ ಅನಿಸ್ತು ಅಲ್ಲ, ಮದ್ದೂರು ವಡೆ ಎಲ್ಲ. ಇವಾಗ ಪ್ರಾಪರ್ ಮಂಚೂರಿಯನ್ ಟೇಸ್ಟ್ ಮಾಡೋಣ. ಮೇಲ್ಗಡೆ ಆನಿಯನ್ಸ್ ಎಲ್ಲ ಕಾಣಿಸ್ತಾ ಇದೆ, ಚೆನ್ನಾಗೆ ಗ್ರೇವಿ ಎಲ್ಲ ಹೀರ್ಕೊಂಡಿದೆ ಬ್ರೆಡ್ಡು. ಸಗದ ಇದೆ. ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಿದ್ದೀನಿ. ಇರ್ಬೇಕಷ್ಟು ಇದಕ್ಕೆ. ಸಗದ ಇದೆ. ಈರುಳ್ಳಿ ಎಲ್ಲ ಚೆನ್ನಾಗೆ ಕ್ರಿಸ್ಪಿ ಆಗಿದೆ. ಅಂದರೆ ಕ್ರಿಸ್ಪಿ ಅನ್ನೋಕ್ಕಿಂತ ಕ್ರಂಚಿನೆಸ್ ಇದೆ, ಕ್ರಿಸ್ಪಿ ಎಲ್ಲ. ಸಗದ ಇದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ತಿನ್ಬಿಡ್ತೀನಿ. ನೀವು ಆರಾಮಾಗೆ ನೋಡಿ, ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು, ಆರಾಮಾಗತ್ತೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೇ ಥರ ಇನ್ನೂ ರೆಸಿಪೀಸ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಬ್ರೆಡ್ ಮಂಚೂರಿಯನ್ ಅಂತೂ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಹಬ್ಬ ಹೇಗಿದ್ರು ಮಕ್ಳಿಗೆ ರಜಾ, ನಿಮಗೂ ರಜಾ ಇರುತ್ತೆ. ಎಷ್ಟೋ ಜನಕ್ಕೆ ಈಗ ದಸರಾ ನಡೀತಾ ಇದೆ. ಸೊ ರಜದಲ್ಲಿ ಅಥವಾ ವೀಕೆಂಡಲ್ಲಿ ಅಥವಾ ಈ ಮಳೆ ಬರ್ತಾ ಇರೋದು ಸಾಯಂಕಾಲದ ಹೊತ್ತು ಯಾವಾಗಾದ್ರೂ ಒಂದು 10 ನಿಮಿಷ ಸ್ಪೇರ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಆಮೇಲೆ ನೀವು ನನಗೆ ಮೆಸೇಜ್ ಮಾಡ್ತೀರಾ ಸಕ್ಕತ್ತಾಗಿತ್ತು ಅಂತ. ತಿಂದು ನೋಡಿ ಮೆಸೇಜ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹೌದೌದು, ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಬರಬೇಕು ಅಂದರೆ ನಾನು ಮಧ್ಯದಲ್ಲಿ ಏನೋ ಒಂದು ಬರ್ತಿದ್ದೆ, ಅದೇನು ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಅದನ್ನು ಹೇಳಿದ್ದೀನಿ. ಓಕೆ, ಮುಂದಿನ ವಿಡಿಯೋಲಿ ಮತ್ತೆ ನಾವುಗಳೆಲ್ಲರೂ ಸಿಗ್ತೀವಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್, ಸಿ ಯು. ನಾನು ಈ ಮಂಚೂರಿನ ತಿಂತೀನಿ. ಓಕೆ, ಹ್ಞೂ